ನನ್ನ ಹಿಂದೆ ನೋಡ್ತಾರೆ ಅಂತ ಈ ಮನೆನ ಆಶ್ರಯ ಕನ್ಸ್ಟ್ರಕ್ಷನ್ಸ್ ಅವರು ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದಾರೆ. ಈ ಮನೆ ಒಳಗಡೆ ಯಾವ್ಯಾವ ತರದ ಕ್ವಾಲಿಟಿ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿದ್ದಾರೆ, ಎಷ್ಟು ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಇದರ ಎಲಿವೇಶನ್ಸ್ ನ ನೋಡೋದಾದ್ರೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡ್ಕೊಂಡು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ ಅಲ್ಲಿ ನೋಡೋದಾದ್ರೆ ನಿಮ್ಗೆ ಒಂದು ಡ್ರೈವರ್ ರೂಮ್ ಮತ್ತೆ ಒಂದು ಕಾಮನ್ ವಾಶ್ರೂಮ್ ಮತ್ತೆ ಇದು G+3 ಆಗಿರೋದ್ರಿಂದ ಒಂದು ಲಿಫ್ಟ್ ಕೂಡ ಕೊಟ್ಟಿದ್ದಾರೆ. ಇವ್ರ ಕಡೆಯಿಂದ ರಾಮ್ಕೋ ಸಿಮೆಂಟ್ ಮತ್ತೆ JSW ಸ್ಟೀಲ್ಸ್ ನ ಯೂಸ್ ಮಾಡಿದ್ದಾರೆ. ನೀವು ನೋಡೋದಾದ್ರೆ ಮೇನ್ ಡೋರ್ ನ ಮತ್ತೆ ಟೀ ಕುಡ್ ನ ಯೂಸ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ಮತ್ತೆ ಇಂಟೀರಿಯರ್ಸ್ ಎಲ್ಲ ತುಂಬಾ ಲಕ್ಸುರಿಯಸ್ ಆಗಿ ಬಂದಿದೆ. ಮತ್ತೆ ಒಂದು ವಾಟರ್ ಫಾಲ್ಸ್ ಕೊಟ್ಟಿದ್ದಾರೆ. ಮತ್ತೆ ಅದ್ರ ಪಕ್ಕದಲ್ಲಿ ಟಿವಿ ಕ್ಯಾಬಿನೆಟ್, ಲಿವಿಂಗ್ ಹಾಲ್ ಮತ್ತೆ ಒಂದು ಹಿಡನ್ ಬೆಡ್ರೂಮ್ ಬರುತ್ತೆ. ಕಿಚನ್ ಅಲ್ಲಿ ನೋಡೋದಾದ್ರೆ ನಿಮ್ಗೆ ಒಂದು ಯುಟಿಲಿಟಿ ಕೊಟ್ಟಿದ್ದಾರೆ. ಅದಾದ ನಂತರ ನೀವು ಕಲರ್ ಕಾಂಬಿನೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಫ್ಲೋರಿಂಗ್ ಬಂದ್ಬಿಟ್ಟು ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ. ಮತ್ತೆ ಪೂಜಾ ರೂಮು ಫುಲ್ಲಿ ಆಗಿ ಟೀ ಕುಡ್ ನ ಯೂಸ್ ಮಾಡ್ಕೊಂಡು ಕಟ್ಟಿದ್ದಾರೆ. ಕಿಡ್ಸ್ ರೂಮ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಅದಾದ ನಂತರ ಒಂದು ಮಾಸ್ಟರ್ ಬೆಡ್ರೂಮ್ ನ ಕೊಟ್ಟಿದ್ದಾರೆ ವಿತ್ ಅಟ್ಯಾಚ್ಡ್ ಟಾಯ್ಲೆಟ್ ಮತ್ತೆ ಬಾಲ್ಕನಿ. ಅದರಲ್ಲಿ ನಿಮಗೆ ಫುಲ್ಲಿ ಫರ್ನಿಶ್ಡ್ ವಾರ್ಡ್ರೋಬ್ಸ್ ಅಂತೂ ಬ್ಯೂಟಿಫುಲ್ ಆಗಿದೆ. ಮತ್ತೆ ಸ್ಯಾನಿಟರಿ ವೇರ್ಸ್ ಗೆ ಇವರು ಗ್ರೋಹೈ ಕಂಪನಿನ ಯೂಸ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ನೋಡೋದಾದ್ರೆ ನಿಮಗೆ ಒಂದು ಮಿನಿ ಹೋಮ್ ಥಿಯೇಟರ್ ವಿತ್ 8 ಸೀಟರ್ ಕೆಪಾಸಿಟಿ ರಿಕ್ಲೈನರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಸ್ಪೇಸ್ ಬಂದ್ಬಿಟ್ಟು ನಿಮಗೆ ಜಿಮ್ ಸ್ಪೇಸ್ ಆಗಿರುತ್ತೆ. ನೆಕ್ಸ್ಟ್ ಇದ್ರ ಪಕ್ಕದಲ್ಲಿ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ಟಾಯ್ಲೆಟ್ ಅಂಡ್ ಬಾಲ್ಕನಿ. ವಾರ್ಡ್ರೋಬ್ಸ್ ಎಲ್ಲ ಎಲಿಗೆಂಟ್ ಆಗಿ ಬಂದಿದೆ ಅಂತ ಹೇಳಿ ಈ ಒಂದು ಬ್ಯೂಟಿಫುಲ್ ಮತ್ತೆ ಎಲಿಗೆಂಟ್ ಲಕ್ಸುರಿ ಆದ ಮನೆಯನ್ನ ಆಶ್ರಯ ಕನ್ಸ್ಟ್ರಕ್ಷನ್ಸ್ ಅವರು ಕಟ್ಟಿದ್ದಾರೆ. ನೀವು ನಿಮ್ಮ ಕನಸಿನ ಮನೆಯನ್ನ ಇದೇ ತರ ಕಟ್ಟಿಸ್ಕೋಬೇಕು ಅಂತ ಇಂಟ್ರೆಸ್ಟೆಡ್ ಆಗಿದ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಈಗಲೇ ನಿಮ್ಮ ಸ್ಲಾಟ್ನ ಬುಕಿಂಗ್ ಮಾಡ್ಕೊಳ್ಳಿ.